ರೇಟ್ ಈ ವಾರ 16, 17, 18 ಮಟ ನಡೆಯುತ್ತೆ. 17, 18 ಮಟ ನಡೀತಾ ಇದೆ. ಹೋದವಾರ ಹಬ್ಬದಂತ ಮಾಲ್ ಕಮ್ಮಿ ಇತ್ತು, ಹಿಂಗಾಗಿ ಸ್ವಲ್ಪ 14, 15 ಮಟ ಆಗಿತ್ತು. ಈ ವಾರ ಹಬ್ಬ ಮುಗಿದಲ್ರಿ, ಮಾಲ್ ಜಾಸ್ತಿ ಐತಲ್ಲ, ಬಂದ್ಬಿಟ್ಟು ಹೊತ್ತಾಗಿ ಹೊಸ ಮಾಲ್ ಹಳೆ ಮಾಲ್ ಬಂದಲ್ಲ, ಹಿಂಗಾಗಿ 17, 18 ಹೇಳ್ತಾ ಇದಾರೆ. ಒಂದು 2 ಚೀಲ ಖರೀದಿ ಮಾಡಿದ್ವಿ. 2 ಚೀಲ ಖರೀದಿ ಮಾಡಿದ್ವಿ. ಹೆಂಗೈತೆ ರೇಟ್? 17,500 18,000 ಮಟ ಖರೀದಿ ಮಾಡಿದ್ವಿ. ಹೌದೇನ್ರಿ? ಮುಂದೇನು ಜಾಸ್ತಿ ಆಗೋದಂತ್ರಿ? ಇದು ಈಗ ಜಾಸ್ತಿ ಆಗೈತೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಜಾಸ್ತಿ ಆಗಿದೆ. ಅಂದ್ರೆ ಇಲ್ಲಿ ಜವಾರಿ ಬೆಳಿತಾರಲ್ಲ ದೊಡ್ಡ ಸೈಜನ್, ಅದು 15,000 16,000 ರೂಪಾಯಿ ದಪ್ಪ ಬೋಳಿ ಆಗ್ತಾ ಇದೆ. ಸಣ್ಣದಾದ್ರೆ 16,000 17,000 18,000 ಬೇರೆ ರಾಜ್ಯಕ್ಕೆ ಹೋಗತ್ರಿ? ನಮ್ಮ ನಾಟ ಇಲ್ಲ, ನಮ್ಮದು ಬೇರೆ ರಾಜ್ಯಕ್ಕೆ ಕಡಿಮೆ. ಬೆಂಗಳೂರು, ನಮ್ಮ ಕರ್ನಾಟಕ ಇಲ್ಲ ಬೇರೆ ರಾಜ್ಯ ಏನೋ ರೈತರಿಗೆ, ಆದ್ರೆ ವ್ಯಾಪಾರಸ್ಥರಿಗೆ ಕಷ್ಟ ಆಯ್ತು. ಯಾಕಂದ್ರೆ ಮೊಮ್ಮಕ್ಕಳಿಗೆ ಇರ್ತಪ್ಪ ಅಂದ್ರೆ ಅಲ್ಲಿ ಮಾರಕ್ಕೆ ಒಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಗಿಡನ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ 54, 56 ರೂಪಾಯಿ ಸಕ್ಕರೆ ಇತ್ತು. 70 ರೂಪಾಯಿ 72, 75 ರೂಪಾಯಿ ಸಕ್ಕರೆ ಆಗಿದೆ. ಇವಾಗ ಏನ್ ಮಾಡ್ತಾರೆ, 5 kg 1 kg ಹೋಯ್ತು. ಈಗ ಬೋಳಿ ಸತಿ ಅರ್ಧ ಕಿಲೋ ಕೇಳಿದ್ರೆ ಬಾಕಿ ಖರ್ಚು ಕಡಿಮೆ ಆಗುತ್ತೆ. ನಮ್ಮೂರ್ದ ಜಾಸ್ತಿ, ನಮ್ಮೂರ್ದ ಒಂದ್ 35-40 ಐತಿ. 2 ಲೋಡ್ ಐತಿ ನಮ್ಮೂರ್ದ. 2 ಲೋಡ್ ಐತಿ. ಮುಟ್ಟೂರು ಕಣೆಮಿಂದ ತಾಲೂಕು ಮುಟ್ಟೂರು. ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ. ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಬೆಳ್ಳುಳ್ಳಿ ಮಾರ್ಕೆಟಿಗೆ ಬಂದಿದ್ದೆ ನೋಡಿ. ಬೆಳ್ಳುಳ್ಳಿ ಮಾರ್ಕೆಟ್ ಅಪ್ಡೇಟ್ ಕೊಡ್ರಿ ಅಂತ ಸುಮಾರು ಜನ ನಮಗೆ ಕಮೆಂಟ್ಸ್ ಮಾಡ್ತಾಯಿದ್ರು. ಸೊ ನೋಡೋಣ ಅಂತ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಬೆಳ್ಳುಳ್ಳಿ ಮಾರ್ಕೆಟಲ್ಲಿ ಯಾವ ಥರ ರೇಟ್ ಇರುತ್ತೆ, ಹೆಂಗಿಲ್ಲ ಅಂತ ಕೇಳೋಣ ಅಂತ. ಸೊ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೊಡ್ರಿ. ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಬೆಳ್ಳುಳ್ಳಿ ಮಾರ್ಕೆಟ್ದು. ಸೊ ನಾನು ಸಾಧ್ಯವಾದಷ್ಟು ಕೇಳ್ತೀನಿ ಯಾವ ಥರ ಇದಾವೆ, ಹೆಂಗೆ ಯಾವ ಥರ ಗಡ್ಡಿಗೆ ಜಾಸ್ತಿ ರೇಟ್ ಇರುತ್ತೆ, ಮತ್ತು ಹಿಂದೆ ಹೆಂಗಿದ್ದು ಮುಂದೆ ಹೆಂಗೆ ಜಾಸ್ತಿ ಆಗುತ್ತೆ ಇಲ್ಲ ಅಂತೆಲ್ಲ ವಿಚಾರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ರೇಟ್ ಈ ವಾರ 16, 17, 18 ಮಟ ನಡೆಯುತ್ತೆ. 17, 18 ಮಟ ನಡೀತಾ ಇದೆ. ಹೋದವಾರ ಹಬ್ಬದಂತ ಮಾಲ್ ಕಮ್ಮಿ ಇತ್ತು, ಹಿಂಗಾಗಿ ಸ್ವಲ್ಪ 14, 15 ಮಟ ಆಗಿತ್ತು. ಈ ವಾರ ಹಬ್ಬ ಮುಗಿದಲ್ರಿ, ಮಾಲ್ ಜಾಸ್ತಿ ಐತಲ್ಲ, ಬಂದ್ಬಿಟ್ಟು ಹೊತ್ತಾಗಿ ಹೊಸ ಮಾಲ್ ಹಳೆ ಮಾಲ್ ಬಂದದಲ್ಲ, ಹಿಂಗಾಗಿ 17, 18 ಹೇಳ್ತಾ ಇದಾರೆ. ಅದೇ 2 ವಾರದಿಂದ ಸ್ವಲ್ಪ ರೇಟ್ ಕಡಿಮೆ. 2 ವಾರದಿಂದ ಸ್ವಲ್ಪ ರೇಟ್ 12, 13, 14 ಇತ್ತು. ಈ ವಾರ ಸ್ವಲ್ಪ ರೇಟ್ ಜಂಪ್ ಆಗಿದೆ. ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ, ಕಮ್ಮಿ ಆಗಲ್ಲ. ಇಳುವರಿ ಕಡಿಮೆ ಐತೆ ಅಂತ ಹೇಳ್ತಾರೆ. ಇಳುವರಿ ಕಮ್ಮಿ ಐತಿ. ಹೊಸ ಮಾಲ್ ಬಂದಿದೆ. ಹೊಸ ಮಾಲ್ ಬಂದು ಈಗ ಏನಾಗ್ತದೆ ಅಂದ್ರೆ ಮಳೆಗಾಲಕ್ಕೆ ಏನಾಗ್ತದೆ, ಮಳೆಗೆ ಬರೋದು, ಆಮೇಲೆಲ್ಲ ಹಸಿ ಇರ್ತಾವಲ್ಲ, ಮಾರ್ಕೆಟ್ ತರೋದಿಲ್ಲ. ಆಮೇಲೆ ಮತ್ತೇನಂದ್ರೆ ಅವರು ಆರ್ಕೆ ಬಂದು ಎಲ್ಲ ಆರ್ಕೆ ಬಂದ್ಮೇಲೆ ಎಲ್ಲ ಹೊಸ ರಾಶಿ ಗಡ್ಡಿ ತೋರ್ತಾರ. ಮೊದಲು ಕಸಗಡ್ಡಿ ತೊಗೊಂಡ್ಬರ್ತಾರೆ, ನನ್ನೆಲ್ಲ ಸಿಕ್ಕಂಡಿದ್ದ ಅದನ್ನ 16, 17 ರಂಗ್ ಕೊಡ್ತಾ ಇದಾರೆ. ಹೊಸ ಗಡ್ಡಿ ಬಂದ ನಂತರ ಸ್ವಲ್ಪ ಇನ್ನೂ ದುಬಾರಿ ಆಗ್ಬೋದು ಮಾರ್ಕೆಟ್ ರೇಟು. ನಮ್ದು ಕದರ ಮಂಡಲಿಗೆ ಏನ್ ಹೇಳ್ತೀರಿ? 18,000 ಹೇಳಿದ್ರಿ. ಏನ್ ರೇಟ್ ಕೇಳಿದಾರೆ ಇವಾಗ? ಈಗ 17ವರೆಗೆ ಕೇಳ್ತಾರೆ. 17ವರೆಗೆ ಕೇಳ್ತಿದ್ದಾರೆ, ನೀವು 18 ಕೇಳ್ತಿದ್ದಾರೆ. ರೇಟ್ ಪರವಾಗಿಲ್ಲ? ರೇಟ್ ಪರವಾಗಿಲ್ರಿ. ಈ ರೇಟ್ ಸಿಕ್ಕ್ರಿ ಏನೋ ಇದಲ್ರಿ. ಹ್ಞೂ ರೀ. ಯಾವ್ರಿ ನಿಮ್ದು? ನಮಗೂ ಕದ್ರ ಮುಡ್ಗೇರಿ. ನಮಸ್ಕಾರ ಅಣ್ಣ, ಯಾವ್ರಿ? ನಮಸ್ಕಾರ ರೀ, ನಾವು ಮುಷ್ಟೂರ್ ಅವ್ರು ಮಾತಾಡೋದು. ಯಾರು? ಮುಷ್ಟೂರ್. ಓಕೆ. ಎಷ್ಟು ಎಕರೆ ಬೆಳೆದಿದ್ರಿ ಬೆಳ್ಳುಳ್ಳಿನ? ನಾವು 2 ಎಕರೆ ಹಾಕಿದ್ವಿ. 2 ಎಕರೆ ಹಾಕಿದ್ರಿ. ಹೆಂಗೈತ್ರಿ ಇವಾಗ ರೇಟ್ ಈ ವಾರ? ಈಗ ರೇಟ್ 17,200 ರೂಪಾಯಿ ಕೇಳಕತ್ತಾರ. 17,200 ರೂಪಾಯಿ ಕ್ವಿಂಟಲ್ ಲೆಕ್ಕ ಅಂದಲ್ಲಿ? ಒಂದು ಕ್ವಿಂಟಲ್ ಲೆಕ್ಕದಲ್ಲಿ. ಹೋದ ವಾರ 14-15 ಮಟ ಆಗೈತ್ರಿ. ಹೋದ 14-15 ಇತ್ತು. ಈ ವಾರ ಸ್ವಲ್ಪ ಜಂಪ್ ಆಗೈತ್ರಿ. ಜಂಪ್ ಆಗೈತ್ರಿ. ಪರವಾಗಿಲ್ಲ ಹಂಗಾರ ಈ ವಾರ ಅಡ್ಡಿ ಇಲ್ರಿ. ಮುಂದಿನ ದಿನಗಳಲ್ಲಿ ಏನು ಹೆಚ್ಚು ಕಡಿಮೆ ಆಗತ್ರಿ? ಮತ್ತೆ ಹೆಚ್ಚು ಕಡಿಮೆ ಆಕೈತ್ರಿ. ಮಳೆಗಾಲದ ಬಳ್ಳೊಳ್ಳಿ ಒಂದು 20 ಮೇಲೆ ಮಾಡೋ ಚಾನ್ಸ್ ಐತ್ರಿ. ಮಳೆಗಾಲದ 20 ಮೇಲೆ ಆಗೋ ಚಾನ್ಸ್ ಐತ್ರಿ. ಪ್ರೆಸೆಂಟ್ 17,000 ಚಿಲ್ಲರೆ ಆಗೈತಿ ಈಗ. ಹೌದ್ರಿ. ಎಷ್ಟು ಕ್ವಿಂಟಲ್ ತಗೊಂಬಂದಿರಿ? ಇದು ಒಂದು 5.5 ಕ್ವಿಂಟಲ್ ಆಕೈತ್ರಿ ನಮ್ದು. 5.5 ಕ್ವಿಂಟಲ್ ಇನ್ನ ಐತ್ರಿ? ಇಷ್ಟೇನಾ? ಐತ್ರಿ, ಇನ್ನೊಂದು 4-5 ಕ್ವಿಂಟಲ್ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ಬೋದು ಅಂತೀರಿ? ಇದು 1 ಕ್ವಿಂಟಲ್ಗೆ 6 ರಿಂದ 7 ಕ್ವಿಂಟಲ್ ಬರ್ತೈತ್ರಿ. ಎಕರೆ ಲೆಕ್ಕದಲ್ಲಿ? 1 ಎಕರೆಕ 3.5 ಕ್ವಿಂಟಲ್ ಹಾಕ್ತಾವ್ರಿ. ಒಂದು 3, 15, ಒಂದು 18 ಕ್ವಿಂಟಲ್ ಮಟ ಬರ್ತೈತ್ರಿ 1 ಎಕರೆ. ಹೌದ್ರಿ. ಎಷ್ಟು ವರ್ಷದಿಂದ ಬೆಳಿತಿದ್ರಿ ಬೆಳ್ಳುಳ್ಳಿನ? ಇವು ನಮ್ಮ ಅಜ್ಜಾರ್ ಕಾಲದಿಂದ ಬೆಳಕೈತಿ. ಪರವಾಗಿಲ್ರಿ ಹಂಗಾದ್ರೆ? ಅಡ್ಡಿ ಇಲ್ರಿ. ಹೌದೇನ್ರಿ? ಹೆಂಗ್ರಿ ಈಗ ರೋಗ ಬರ್ತೈತ್ರಿ? ಬರ್ತೈತ್ರಿ. ಮೂಡುಗಾಳಿ ಪಡುಗಾಳಿ ಒಂದ್ ಸ್ವಲ್ಪ ಟರ್ನ್ ಆಗ ಮುಂದ ರೋಗ ಬರ್ತಾವ. ಎಣ್ಣೆ ಪಣ್ಣೆ ಸಿಂಪಡಣೆ ಮಾಡ್ಕೊಂಡು ಕಂಟ್ರೋಲ್ ಲಾಭದಾಗ ಐತ್ರಿ.
ಲಾಭ ಐತ್ರಿ ಐತ್ರಿ ಲಾಭ ಒಂದ್ ವರ್ಷ ಹಂಗ ಒಂದ್ ವರ್ಷ ಹಿಂಗ ಅಡ್ಡಿ ಇಲ್ರಿ ಮಾರ್ಕೆಟ್ ಮೇಲೆ ಅಂತೀರಿ 5,000ದಿಂದ ಈಗ 20,000 ಈಗ ಲಾಭ ಈಗ ಲಾಭ ಈಗ ಈಗ 1.5 ತಿಂಗಳಿಂದ 7-8 ಸಾವಿರ ರೂಪಾಯಿ ಐತ್ರಿ ಈಗ ಹೌದೇನ್ರಿ ಈಗ ಒಮ್ಮಟ್ಟಿಗೆ ಈಗ ಒಂದೂವರೆ ತಿಂಗಳ ಮೇಲ್ಪಟ್ಟ 17 ಮಟ್ಟ ಹೋಗ್ರಿ ನೋಡ್ರಿ ಮಟ ಈ ವಾರ ಸ್ವಲ್ಪ ಪರವಾಗಿಲ್ಲ ಅಂತೀರಿ ಅಡ್ಡಿ ಇಲ್ರಿ ತಿಂಗಳವರೆಯಿಂದ 5,000 ಇರ್ತಾರೆ ಹೌದೇನ್ರಿ ಈಗೆಲ್ಲ 2 ತಿಂಗಳಿಗೆಲ್ಲ 20,000 ಲೆಕ್ಕ ಹೋದ ವರ್ಷ ಈ ವರ್ಷ ಹೆಂಗ್ರಿ ಸ್ವಲ್ಪ ರೇಟ್ ಹೋದ ವರ್ಷ 7-8 ಲಾಸ್ಟ್ ರೇಟ್ ಅಡ್ಡಿಲ್ರಿ ಈ ವಾರ ಈ ವರ್ಷ ರೇಟ್ ಅಡ್ಡಿ ಇಲ್ಲ ರೇಟ್ ಅಡ್ಡಿಲ್ಲ ಈ ವರ್ಷ ಈ ರೇಟ್ ಈಗ ಒಂದು 4-5 ವರ್ಷ ಮುಂದ್ ಮರಿತ್ತು ಮುಂದಿನ ದಿನ ಜಾಸ್ತಿ ಆಕತ್ತಂತೀರಿ ಮುಂದೆ ಹೇಳಕ್ಕಾಗಲ್ರಿ ಅದು ಮಳೆಗಾಲ ಕಮ್ಮಿ ಆಗೈತೆ ಊಟ ಇಡ್ತೀರಿ ಮಳೆಗಾಲ ಕಮ್ಮಿ ಆಗೈತೆ ಈಗ ಹೇಳಕ್ಕಾಗಲ್ಲ 40,000 ಮಾರಿದ್ರೆ ಮಾರ್ಬೋದು 40,000 ಹೋಗತ್ರಿ ಎಷ್ಟು ಈಗ 4-5 ವರ್ಷದ ಮುಂದೆ 38,000-40,000 ಆರಾಮ್ ಮರಿತ್ರಿ ಹೌದೇನ್ರಿ ಈಗ 4 ವರ್ಷ ಕಮ್ಮಿ ಆಗೈತೆ ಮತ್ತೆ ಈ ವರ್ಷ ಹೇಳಕ್ಕಾಗಲ್ಲ ಅಂತೀರಿ ಮಾಲ್ ಕಮ್ಮಿ ಐತ್ರಿ ಈ ವರ್ಷ ಇಳುವರಿ ಇಲ್ಲ ಹೌದೇನ್ರಿ ಮಾಲ್ ಕಡಿಮೆ ಇಳುವರಿ ಇಲ್ಲ ಮಳೆಗಾಲದ ಇಳುವರಿ ಇಲ್ಲ ಈ ಬೇಸಿಗೆದ್ ಮುಗೀತ ಅಂದ್ರ ಕಮ್ಮಿ ಆಕತಿ ಈಗ 50 ಕ್ವಿಂಟಲ್ ಬರೋದ ಅವಾಗ 10 ಕ್ವಿಂಟಲ್ ಬರೋದ್ ಮಾರ್ಕೆಟ್ ಆತರ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಪ್ರಕಾಶ್ ಎರೆಸಿಮಿ ಅಂತ ಯಾವ ಮುಟ್ಟೂರ್ರಿ ಪ್ರಕಾಶ್ ಎರೆಸಿಮಿ ಮುಟ್ಟೂರು ನೀವು ಮುಟ್ಟೂರ ನಾವು ಮುಟ್ಟೂರ್ ಒಟ್ಟು ಮುಟ್ಟೂರ್ರಿ ಹೌದೇನ್ರಿ ಒಂದ್ 25-30 ಮಂದಿ ಅದಾವ್ರಿ ಹೌದೇನ್ರಿ ಈ ಮಾರ್ಕೆಟ್ ಈ ನಮ್ಮೂರ ಬಹಳ ಜನ ಆಗ ನಮ್ಮೂರ್ದ ಮಾಲ್ ಈಗ ಹೌದೇನ್ರಿ ಜಾಸ್ತಿ ನಿಮ್ಮೂರ್ದ ಬರೋದು ಏನ್ ಸರ ನಮ್ಮೂರ್ದ ಜಾಸ್ತಿ ನಮ್ಮೂರ್ದ ಒಂದ್ 35-40 ತೀರ ಐತಿ ಹೌದೇನ್ರಿ 2 ಲೋಡ್ ಐತಿ ನಮ್ಮೂರ್ದ ಈಗ ನಿಮ್ಮೂರ್ದ 2 ಲೋಡ್ ಐತಿ 2 ಲೋಡ್ ಐತಿ ಮುಟ್ಟೂರು ರಾಣೆಬೆನ್ನೂರು ತಾಲೂಕ್ ಮುಟ್ಟೂರು ಓಕೆ ಎಷ್ಟು ತಗೊಂತೀರಿ ನೀವು ನಾವು ಒಂದು 4 ಕ್ವಿಂಟಲ್ ಐತಿ 4 ಕ್ವಿಂಟಲ್ ತಗೊಂತೀರಿ ತುಂಬ ಸಂತೋಷ ಇವರು ವ್ಯಾಪಾರಸ್ಥರ ಖರೀದಿದಾರ ಅಂತ ನೋಡ್ರಿ ಯಾವ್ರಿಂದ ಬಂದ್ರಿ ನಾವು ಹಾವೇರಿ ಸರ್ ಹಾವೇರಿಂದ ಬಂದ್ರಿ ಸರ್ ಎಷ್ಟು ಖರೀದಿ ಮಾಡಿದ್ರಿ ಇವಾಗ ಒಂದು 2 ಚೀಲ ಖರೀದಿ ಮಾಡಿದ್ವಿ 2 ಚೀಲ ಖರೀದಿ ಮಾಡಿದ್ರಿ ಹೆಂಗೈತಿ ರೇಟ್ ಇವಾಗ 17-17.5 18,000 ಮಟ್ಟ ಖರೀದಿ ಮಾಡಿದ್ವಿ ಹೌದೇನ್ರಿ ಮುಂದೆ ಏನು ಜಾಸ್ತಿ ಆಗ್ಬೋದು ಅಂತೀರಿ ಇದು ಈಗ ಜಾಸ್ತಿ ಆಗೈತೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಜಾಸ್ತಿ ಆಗೈತ್ರಿ ಮುಂದೆ ಹೊಸ ಮಾಲ್ ಬರೋ ಈಗ ಇನ್ನೊಂದು ವಾರದಲ್ಲಿ ಹೊಸ ಮಾಲ್ ಬರೋ ಕ್ವಶನ್ ಐತ್ರಿ ಈಗ ಇನ್ನೊಂದು ವಾರ 15 ದಿನದಲ್ಲಿ ಹೊಸ ಮಾಲ್ ಬರ್ಬೋದು ಮಾಲ್ ಸರಿ ಇಲ್ಲ ಹೊಸ ಪೀಕ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ರೇಟ್ ಇರಬಹುದು ಯಾವ ತರ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಇದೆ ಅಂತೀರಿ ಏನ್ ಸರ್ ಯಾವ ತರ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಇದೆ ಈ ಜವಾರಿಗೆ ನಾಟಿ ಬೆಳ್ಳುಳ್ಳಿಗೆ ಯಾವಾಗಲೂ ರೇಟ್ ನಮ್ಮ ಕಡೆ ಜಾಸ್ತಿ ನಮ್ಮ ಕಡೆ ಇಲ್ಲ ನಮ್ಮ ಈಗ ರಾಣೆಬೆನ್ನೂರು ಸುತ್ತಮುತ್ತ ಬೆಳೆಯೋದು ನಾಟಿ ಬೆಳ್ಳುಳ್ಳಿ ಈ ಕಡೆ ಬೇರೆ ರಾಜ್ಯದಲ್ಲಿ ಬೆಳೆಯೋದು ಅದು ಜಾಮ್ನಗರ ಹೈಬ್ರಿಡ್ ಬೆಳ್ಳುಳ್ಳಿ ಹೈಬ್ರಿಡ್ ಕಡಿಮೆ ಅಂತೀರಿ ಅದು ಕಡಿಮೆ ರೀ ಸರ್ ಅದು ಸೈಜಿನ ಮೇಲೆ ರೇಟ್ ಅದು ಈ ಸಮಯ 10,000ರಿಂದ 11,000ವರೆಗೂ ಹೈಬ್ರಿಡ್ ಆಗ್ತಾ ಇದೆ ಗುಜರಾತ್ MP ಆ ಕಡೆ ದೊಡ್ಡ ಸೈಜ್ ಅಂದ್ರೆ ಇಲ್ಲಿ ಜವಾರಿ ಬೆಳಿತಾರಲ್ಲ ದೊಡ್ಡ ಸೈಜಿನ ಅದು 15,000ರಿಂದ 16,000 ರೂಪಾಯಿ ದಪ್ಪ ಬೋಳಿ ಆಗ್ತಾ ಇದೆ ಸಣ್ಣದಾದ್ರೆ 16,000 17,000 ಆಗುತ್ತೆ ಬೇರೆ ರಾಜ್ಯಕ್ಕೆ ಹೋಗತ್ರಿ ನಮ್ಮ ನಾಟಿ ಇಲ್ಲ ನಮ್ಮದು ಬೇರೆ ರಾಜ್ಯಕ್ಕೆ ಕಡಿಮೆ ರೀ ಬೆಂಗಳೂರು ನಮ್ಮ ಕರ್ನಾಟಕ ಇದಕ್ಕೆ ಹೋಗಲ್ಲ ಇಲ್ಲ ಇಲ್ಲ ಬೇರೆ ರಾಜ್ಯ ಏನಾದ್ರೂ ಈಗ ಅದು ಹೈಬ್ರಿಡ್ ಈ ನಮ್ಮ ಜವಾರಿಗಿಂತ ಹೈಬ್ರಿಡ್ ಜಾಸ್ತಿ ಆದ್ರೆ ಆ ಟೈಮ್ನಲ್ಲಿ ಆಂಧ್ರ ಹೋಗುತ್ತೆ ಅಷ್ಟೇ ಉಳಿಕೆದ್ದು ನಮ್ಮ ಬೇರೆ ರಾಜ್ಯಕ್ಕೆ ಹೋಗೋದಿಲ್ಲ ಇದು ಈ ನಮ್ಮ ಇದೇ ಟೈಮಲ್ಲಿ ಏನು ಜಾಸ್ತಿ ರೇಟ್ ಕಡಿಮೆ ಐತ್ರಿ ಹೋದ ವರ್ಷ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಐತೆ ಸರ್ ಭಾಳ ಕಡಿಮೆ ಐತ್ರಿ 8,000 10,000 12,000 ಐತ್ರಿ ಈಗ ಸ್ವಲ್ಪ ಮಾಲ್ ಶಾರ್ಟೇಜ್ ಇರೋದ್ರಿಂದ 2 ವಾರದಿಂದ ಕಡಿಮೆ ಐತೆ ಅಂತ ಹೇಳ್ತಿದ್ರು ಈಗ ಒಂದು 2 ವಾರದಿಂದ 12,000 13,000 ಈಗ ಒಂದು 2 ತಿಂಗಳಿಂದ 5,000 6,000 ಪಾಪ ರೈತರು ಕೊಟ್ಟಿರೋದು ಅವಾಗ 5,000 6,000 ಐತ್ರಿ ಒಂದು 2 ತಿಂಗಳಿಂದ 5,000 6,000 ಆಯ್ತು ಪರವಾಗಿಲ್ಲ ಹಂಗಾದ್ರೆ ಈ ವಾರ ಈಗ ಒಂದು ಸ್ವಲ್ಪ ರೈತರಿಗೆ ಒಂದು 4 ಕಡೆ ಉಳಿತದ ಅಂತ ಹಿಂಗೆ ರೈತರಿಗೆ ಆದ್ರೆ ವ್ಯಾಪಾರಸ್ಥರಿಗೆ ಕಷ್ಟ ಇದು ಇದೆ ಅಂತೀರಿ ಯಾಕಂದ್ರೆ ಮೊಮ್ಮಕ್ಕಳಿಗೆ ಏರ್ತಪ್ಪ ಅಂದ್ರೆ ಅಲ್ಲಿ ಮಾರಕ್ಕೆ ಗಿರಾಕಿಗಳಿಗೆ ಒಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ದಿಢೀರ್ನೆ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ 54-56 ರೂಪಾಯಿ ಸಕ್ಕರೆ ಇತ್ತು 70 ರೂಪಾಯಿ ಆಗಿದೆ 72-75 ರೂಪಾಯಿ ಸಕ್ಕರೆ ಆಗಿದೆ ಹೇಳೋದು ಜಾಗದ್ರಿ ಗಿರಾಕಿ ಏನ್ ಮಾಡ್ತಾರೆ ಅಂದ್ರೆ 5 kg ಹೋದ್ರೆ 1 kg ಹೋಯ್ತು ಈಗ ಬೋಳಿ ಸತಿ ಅರ್ಧ ಕಿಲೋ ಕೇಳಿದಾರಲ್ಲ 1/4 ಕಿಲೋ ಹೋಯ್ತು ಖರ್ಚು ಕಡಿಮೆ ಆಗುತ್ತೆ ಸರ್ ರೇಟ್ ಜಾಸ್ತಿ ಖರ್ಚು ಕಡಿಮೆ ಹೆಸರೇ ಶಿವಕುಮಾರ್ ಅಟ್ಟಗಲ್ ಅಂತ ಹಾವೇರಿ ಸರ್ ನಿಮ್ದ್ರಿ ನಮ್ದು ಮೊಹಮ್ಮದ್ ಗೌಸ್ ಖರೀದಾರ ಇವತ್ತೆಷ್ಟು ಖರೀದಿ ಮಾಡಿದ್ರಿ ಇವತ್ತು ಒಂದು 25ರಿಂದ 30 ಚೀಲ ಖರೀದಿ 30 ಚೀಲ ಖರೀದಿ ಮಾಡಿದ್ರಿ ಪಾಪಾರ ಮುನ್ನಡೆಗೆ ಏನ್ರಿ ಮುನ್ನಡೆಗೆ ಪಾಪಾರ ನಮ್ದು ಪಾಪರ್ ವಾರ ಬರ್ತಿದ್ರಿ ವಾರ ಬರ್ತೀವಿ
ಅಣ್ಣ ಹೇಗೆ ಹೇಳ್ತೀರಿ ರೇಟು? 18 ಸಾವಿರ. ಹಾಂ ಹಾಂ ಹಾಂ, ಪರವಾಗಿಲ್ಲ ರೀ ರೇಟ್ ಈ ವಾರ. ಇದು 15, ಇದು 18. ಇದು ಯಾವ ಇದು ನಾಟಿ ಇದರಲ್ಲೇ ದಪ್ಪ ಬರುತ್ತೆ ಅಂತಿದೆ. ಹಾಂ ಹಾಂ, ಸೊ ಇದರಲ್ಲಿ ದಪ್ಪ ಅಂತ. ಇದು 15 ಹೇಳ್ತಾರೆ, ಇದು 18 ಹೇಳ್ತಾರೆ ನೋಡ್ರಿ. ಓಕೆ, ಕ್ವಿಂಟಲ್ ಯಾವ್ರಿ? ಹಾಂ, ಬೆನ್ಕುಂಡ್ಕೊಂಡ. ಹೆಂಗ್ ಹೇಳಿದ್ರಿ ಅಣ್ಣ ರೇಟ್? ನಾವು 16 ಹೇಳಿವ್ರಿ. 16 ಯಾವ್ರಿ? ಇಟಗಿರಿ. ಇಟಗಿ 16 ನಿಮ್ದ್ರಿ? ನಮ್ದು ಇಟಗಿರಿ 18,000 ರೇಟ್. 18,000 ಹೇಳ್ತಾರಂತ ನೋಡ್ರಿ. ಇಟಗಿಯಿಂದ ಬಂದಾರೆ. ರೇಟ್ ಪರವಾಗಿಲ್ಲ ಈ ವಾರ? ಅಡ್ಡಿಲ್ಲ ಈ ವಾರ. ಓಕೆ ಇವಾಗ ಇಟಗಿ ಸೇಮ್ ರೇಟ್. ಹಾಂ ಹಾಂ, ಇದು ಮಳೆಗಾಲ ಬೇಸಿಗೆ ಇದು? ಬೇಸಿಗೆ ಮಳೆಗಾಲದ ಯಾವ ಬರುತ್ತೆ ಅಂತೀರಿ? ಬಂದೈತಿ ಬಂದೈತೆ ಆಲ್ರೆಡಿ? ಪ್ಯಾಟಿ ಬಂದಲ್ಲ, ಪ್ಯಾಟಿ ಬಂದಿಲ್ಲ. ಹಾಂ ಹಾಂ, ಅದು ಫುಲ್ ಒಣಗ್ಬೇಕಂತೀರ? ಹಾಂ ಹಾಂ, ಓಕೆ. ಸೊ ಈ ವಾರ ರೇಟ್ ಜಾಸ್ತಿ ಐತೆ ಅಂತ ನೋಡ್ರಿ. ಬೆಳ್ಳುಳ್ಳಿ ರೇಟ್ 2 ವಾರಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅಂತ, ಈ ವಾರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾವ್ರು ಏನಾರ? ನಮ್ದು ಕುದುರೆಯಾಳ್ರಿ. ಕುದುರೆಯಾಳ. ಎಷ್ಟು ಚೀಲ ತಂದ್ರಿ? ನಾವು 10 ಚೀಲ ತಂದವ್ರಿ. 10 ಚೀಲ. ಹೆಂಗೈತಿ ರೇಟ್ ಈ ವಾರ? ಈ ವಾರ 16,000ದಿಂದ 18,000 ಮಟ್ಟ ಐತ್ರಿ. 16ರಿಂದ 18,000 ಜಂಪ್ ಆಗೈತ್ರಿ ಈ ವಾರ? ಈ ವಾರ ಜಂಪ್ ಆಗೈತಿ. ಹೋದ ವರ್ಕ್ ಈ ವರ್ಕ್ ಅಂದ್ರೆ ಒಂದು 3,000 ರೂಪಾಯಿ ಜಂಪ್ ಆಗೈತಿ. 3,000 ಜಂಪ್ ಆಗೈತಿ. ಪರವಾಗಿಲ್ಲ ಅಂತೀರಿ? ಅಡ್ಡಿಲ್ರಿ, ಈ ರೇಟ್ ಇದ್ರೆ ರೈತರು ಉಳ್ಕಾತಾರೆ. ಈ ರೇಟ್ ಇದ್ರೆ ರೈತರು ಸ್ವಲ್ಪ ಬದುಕಬೋದಂತೀರಿ? 2 ವಾರದಿಂದ ಈ ರೇಟ್ ಇದ್ರಿ? ಇಲ್ರಿ, ಭಾಳ ಲಾಸ್ ಆಗಿರೋದು ಬಳ್ಳಿ ರೇಟ್ನಾಗ. ಈಗ ಎಲ್ಲ ಬಳ್ಳಿ ಎಲ್ಲ ಮುದಿಮಕ್ರಿ ಈಗ ರೇಟ್ ರೇಟ್ ಬಂದಿದೆ. ಹೌದ್ರಿ, ಇಳುವರಿ ಕಡಿಮೆ ಐತಂತೀರಿ ಈಗ? ಇಳುವರಿ ಈ ಸಲ ಅಂತ ಮುಂಗಾರಿ ಕೈ ಕೊಟ್ರಿಂದ ರೈತರಿಗೆ ಏನಿಲ್ರಿ. ಏನಿಲ್ಲ ಅಂತ? ಇಲ್ಲ, ಎಕರೆಕ್ 10-12 ಕ್ವಿಂಟಲ್ ಬರೋವು. 2 ಹಾಕಿದ ಬೀಜ ಮಾತ್ರ ಅಷ್ಟ ಬರೋದು. ಮಳೆ ಕೈ ಕೊಟ್ಟಿರ್ತಾರೆ. ಮಳೆ ಕೈ ಕೊಟ್ಟಿರುತ್ತೆ. ಬ್ಯಾಸಿಗೆ ಕಡಿಮೆ ಐತಿರ ಇಳುವರಿ? ಬ್ಯಾಸಿಗೆ ಚೆನ್ನಾಗ್ ಮಾತ್ರಿ. ಈಗ ಮಳೆಗಾಲದ ಮಳೆ ಕೈ ಕೊಟ್ಟಿರಕ ರೈತರು ಇಳುವರಿ ಒಟ್ಟ ಇಲ್ರಿ. ರೈತ ಬಾಳ ಸಂಕಷ್ಟದಾಗ ಅದರ. ಹೋದ ವರ್ಷ ಹೆಂಗಿತ್ರಿ ಈ ದಿನದಲ್ಲಿ? ಈ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಇದ ರೇಟ್ ಇತ್ರಿ. ಈಗ ಜಂಪ್ ಆಗೈತ್ರಿ ಅಷ್ಟ. ಹೋದ ವರ್ಷಕ್ಕೆ 4-5 ಸಾವಿರ ರೂಪಾಯಿ ಐತ್ರಿ. ಹೌದೇನ್ರಿ? ಬಾಳ ಕಡಿಮೆ ಇತ್ತು. ಈಗ ರೈತರ ಮಾಲ್ ಎಲ್ಲಾ ಮುಗ್ದಂಗ ಆತ್ರಿ. 100ಕ್ಕೆ 90-95% ಮುಗಾತ್ರಿ. ನಿನ್ನ 5% ಅಷ್ಟಾರದ್ರಿ. ಹೊಸ ಮಾಲ್ ಬರ್ತೈತ್ರಿ. ಮಳೆಗಾಲದ ಬರ್ಬೇಕು. ಮಳೆಗಾಲ ಬರ್ಬೇಕ್ರಿ. ಇನ್ನೊಂದ್ 2 ವಾರ 3 ವಾರ ಲೇಟ್ ರೀ. ಇದೆಲ್ಲ ನಾಟಿ ಅಲ್ರಿ? ಜವಾರಿ ರೀ. ₹5 ಜಾಸ್ತಿ ಪಟ್ಟೀರಪ್ಪ. ಯಾವ್ರಿ? ಕುಪೇಲೂರು ರೈತರು. ಎಷ್ಟು ಎಕರೆ ಬೆಳಿತೀರಿ ಬೆಳ್ಳುಳ್ಳಿನ? ಸ್ವಲ್ಪ ಹಾಕಿದ್ರಿ. ಸ್ವಲ್ಪ ಹಾಕಿರಿ. ಹೆಂಗ್ ನಡೆದೈತೆ ರೇಟ್? ರೇಟ್ 17-18 ಆಗತ್ತೆ. 17-18. ಈ ವಾರ ಪರವಾಗಿಲ್ಲ ಹೆಂಗಾದ್ರೆ? ಈ ವಾರ ಹೋದ ವಾರ ಪರವಾಗಿಲ್ಲ. ಈ ವಾರ ಹೋದ್ರೆ ಪರವಾಗಿಲ್ಲ. ಹೋದವಾರ ಅಲಿಗೇರಿ ಹಂಗಾಗೈತಿ ರೇಟ್. ಹೌದ್ರಿ? ಅಲ್ಲಿ 16-17 ಆಗೈತಿ. ಅಲ್ಗೇರಿಯಲ್ಲಿ? ಅಲಿಗೇರಿ ಹಂಗಾಗೈತಿ. 16-17 ಸಾವಿರ ಆಗೈತಿ. ರೇಟ್ ಜಂಪ್ ಆಗೈತಿ ಈ ವಾರ? ಈ ವಾರ ಹೋದ ವಾರದನ ರೇಟ್ ಜಂಪ್ ಆಗೈತಿ. ರೇಟ್ ಜಂಪ್ ಆಗೈತಿ. ಓಕೆ ಓಕೆ. ಯಾವ್ರಿ? ಮುಟ್ಟೂರು. ನಿಮ್ದು ಮುಟ್ಟೂರೇ? ಮುಟ್ಟೂರು ಜಾಸ್ತಿ ಬಂದ ಒಂದು ಬೆಳ್ಳುಳ್ಳಿ ನಮ್ಮಲ್ಲಿ ಮುಷ್ಟೂರ ಭಾಳ ಬೆಳ್ಳುಳ್ಳಿ. ಹೌದಾ? ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಎಲ್ಲ ಬೆಳೆಯೋದು? ಹೌದು. ಹೆಂಗ್ ರೇಟ್ ಇರ್ತೀರಿ? ಇದು 18,000 18,000. ಪರವಾಗಿಲ್ಲ ರೇಟ್ ಈ ವಾರ? ಪರವಾಗಿಲ್ಲ. ನಿಮ್ಮ ಹೆಸರು? ಬಸವರಾಜ್ ಎಲ್ಲಕ್ನವ್ರು. ಬಸವರಾಜ್ ಮುತ್ತೂರು. ಓಕೆ. ಬೇರೆ ಹೆಂಗ್ ನಡೆಯುತ್ತೆ ರೇಟ್? ಇದು 17,000. ಇದಕ್ಕೆ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ರೇಟ್? ಡಿಫ್ರೆನ್ಸ್ 1,000 ಇರ್ತದೆ. 1,000 ಅಷ್ಟೇ. ಎಷ್ಟು ಎಕರೆ ಬೆಳಿತೀರಿ ನೀವು? ನಾವು 2 ಎಕರೆ ಹಾಕ್ತೀವಿ. 2 ಎಕರೆ. ಹೆಂಗೈತಿ ಇಳುವರಿ? ಪರವಾಗಿಲ್ಲ ರೀ? ಇಳುವರಿ ಈ ಸಲ ಕಮ್ಮಿ ಆಗಿವ್ರಿ. ಕಡಿಮೆ ಐತ್ರಿ? ಇದೆಲ್ಲ ಹಳೇದ? ಹ್ಞೂ ಸರ್, ಇದು ಹಳೇದ್ರಿ. ಹೊಸ ಕೇಳಕತ್ತೀವಿ. ನಿಮ್ಮ ಹೆಸರು? ಲಿಂಗರಾಜ್ ಸರ್. ಅಸುಂಡಿ. ಯಾವ್ರಿ? ಅಸುಂಡಿ. ಅಸುಂಡಿ ಇರೋದು. ಓಕೆ. ಗಾಡಿ ತೊಂದ್ರೆ 17,000 ಅಂದ್ರಲ್ಲ? 16 ಮಟ್ಟ ಕೇಳಿ. 16 ಮಟ್ಟ ಕೇಳಿದ್ದಾರೆ. 17,000 ಹೇಳ್ತಾರಂತೆ. 16 ಮಟ್ಟ ಕೇಳಿದಾರೆ.
ಯಾವ ರೀ ಅಜ್ಜರ್? 400. ಎಷ್ಟು ಎಕರೆ ಬೆಳಿತೀರಿ ಬೆಳ್ಳುಳ್ಳಿನ? 2-3 ಎಕರೆ ಈ ಸಲ ಕಮ್ಮಿ ಐತೆ. ಕಡಿಮೆ ಹಾಕಿರಿ. ಹೆಂಗ್ ನಡೆದೈತೆ ರೇಟು? ರೇಟ್ 18-20 ಮಟ ಹಾಕತ್ತಿ. 18. ಏನ್ ಕೇಳ್ತಾರೆ ಇವಾಗ? 17 ಮಟ ಕೇಳಿ ಕೊಟ್ಟು 17. 17 ಅವರು ಕೇಳಿದಾರಂತೆ, ಕೊಟ್ಟಿಲ್ಲ ನೋಡ್ರಿ. ಓಕೆ, ಇದೇನು ಕೇಳಿದಾರೆ? ಏನ್ ರೇಟ್ ಕೇಳಿದಾರ ಅದನ್ನ? 16. ನೀವು ಎಷ್ಟು ಹೇಳಿದ್ರಿ? 18 ಹೇಳಿದಾರಂತೆ, 16 ಕೇಳಿದಾರೆ. 15,000 ರೂಪಾಯಿ. ಯಾವ್ರಿ? ಏನದ ಮೈಕ್ ತೋರಿ. ಯಾವ್ರಿ? ಮಣಕೂರು. ಮಣಕೂರು. ಎಷ್ಟು ಎಕರೆ ಬೆಳೆಸಿರಿ ಬೆಳ್ಳುಳ್ಳಿನ? ಮಾತಾಡ್ತಾರೆ. 2 ಎಕರೆ. 2 ಎಕರೆ. ಹೆಂಗ್ ಹಿಡಿದೈತೆ ರೇಟ್ ಇವಾಗ? 18 ಮಟ ಇರುತ್ತೆ. 18. ಎಷ್ಟು ಕೇಳಿದಾರೆ ಈಗ? 15 15 ಕೇಳಿದಾರಂತೆ, 18 ಕೇಳ್ತಿದಾರಂತೆ ಇವ್ರು ನೋಡ್ರಿ. ಓಕೆ, ಎಷ್ಟು ತೊಗೊಂಬಂದ್ರಿ? ಹಂಗಾದ್ರೆ ಎಷ್ಟು ತೊಗೊಂಬಂದ್ರಿ ಬೆಳೆ? 4 ಮೂಟೆ. ರೇಟ್ ಪರವಾಗಿಲ್ಲ ಇವಾರ ಪರವಾಗಿಲ್ಲ ಅಂತೀರಿ? ಕಾಟ ಆದ್ಮೇಲೆ ಇದು ಮಾಡ್ತಾರೆ ತೂಕ. ಇದೆಲ್ಲ ರೇಟ್ ಆಗೈತೆ, ರೇಟ್ ಆಗೈತೆ. ಸರ್ ಹೆಂಗ್ ನಡೆಯುತ್ತೆ ರೇಟ್ ಇವಾರ? 160-170 ಮಟ ಐತಿ. ಪರವಾಗಿಲ್ಲ ಅಂತೀರಿ? ಪರವಾಗಿಲ್ಲ. ಹೋದವ್ರಿಗಿಂತ ಇವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಐತ್ರಿ. ಡಿಫ್ರೆನ್ಸ್ ಐತಿ. ಸೀಸನ್ ಕಡಿಮೆ ಐತಿ. ಮುಂದಿನ ದಿನ ಕಡಿಮೆ ಆಗೋದು ಹೆಚ್ಚಿಗೆ ಆಗ್ಬೋದ್ರಿ? ಅದು ಜಾಸ್ತಿ ಆಗ್ಬೋದು. ಮಳೆ ಜಾಸ್ತಿ ಆಗ್ಬೋದು. ಇಳುವರಿ ಇಲ್ಲ ಮಾಲ್. ಇಳುವರಿ ಇಲ್ಲ. ಇದು ಹೊಸದ್ ಬರೋರ್ಗು ಈ ಹೊಸ ಬಂದದ್ದು ಅಲ್ಲೇ ಸ್ವಲ್ಪ ಕಡಿಮೆ ಅಂತ ಆಗಲ್ಲ. ಇನ್ನೇನು ಜಾಸ್ತಿನ ಆಗೋದು. ಜಾಸ್ತಿ ಆಗೋದ್ರಿ. ಯಾಕಂದ್ರೆ ಹೊಸ ಬೋಳಿ ಬರಂಟ ಇಲ್ಲ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತಿದೆ. ಹೊಸ ಬೋಳಿ ಬರಂಟ ಬೋಳಿ ಇದೆಲ್ಲ ವ್ಯಾಪಾರ ಆಗಿಲ್ಲ. 18-20 ಲೆವೆಲ್ ಹೋಗುತ್ತೆ. ಸೋಲ್ಡ್ ಔಟ್ ಆಗಿರುವ? ಬೆಳ್ಳುಳ್ಳಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರು. ಇನ್ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ಹೇಳ್ತಿದ್ದಾರೆ ರಾಣೆಬೆನ್ನೂರು ಬೆಳ್ಳುಳ್ಳಿ ಮಾರ್ಕೆಟ್ ಅಲ್ಲಿ. ಸೊ ಹಿಂಗ್ ನಡೆದ ನೋಡ್ರಿ ಇವತ್ತು ರಾಣೆಬೆನ್ನೂರು ಬೆಳ್ಳುಳ್ಳಿ ಮಾರ್ಕೆಟ್. ಇವ್ರಿಲ್ಲ ರಾಣೆಬೆನ್ನೂರು ಮಾರ್ಕೆಟ್ ಹಮಾಲ್ರ ಅಂತ ನೋಡ್ರಿ. ಹೆಂಗೈತಿ ಈ ವಾರ ಮಾಲ್? 16-17 ಜಾಸ್ತಿ ಬಂದೈತ್ರಿ ಈ ವಾರ? ಜಾಸ್ತಿ ಐತೆ ಕಡಿಮೆ ಐತೆ? ಜಾಸ್ತಿ ಐತೆ. ಇನ್ ರೇಟ್ ಹಿಂಗೆ ಜಾಸ್ತಿ ಆಗ್ತಂತ ಹೋಗ್ತಂತಲ್ರಿ? ಜಂಪ್ ಆಗತ್ರಿ. ಇಳುವರಿ ಕಡಿಮೆ ಇರೋದಕ್ಕೋಸ್ಕರ. ಯಾವ್ರಿ ನಿಮ್ದು? ನಂದಿಹಳ್ಳಿ. ಎಷ್ಟು ವರ್ಷದಿಂದ ಆಮೇಲೆ ಮಾಡ್ತಿದ್ರಿ ನೀವು? ಈಗ ಒಂದು 18-19 ವರ್ಷ ಆಯ್ತು. 18-19 ವರ್ಷ. ಓಕೆ, ಹೋದ ವರ್ಷಕ್ಕಿಂತ ಈ ವರ್ಷ ಹೆಂಗಿದೆ ರೇಟ್? ಹೋದ ವರ್ಷ ಕಮ್ಮಿ ಇತ್ತು, ಈ ವರ್ಷ ಜಂಪ್ ಆಗೈತೆ. ಈ ವರ್ಷ ಜಂಪ್ ಪ್ರೆಸೆಂಟ್ ಒಂದು 2 ವಾರದಿಂದ ಜಂಪ್ ಆಗೈತೆ. 2-3 ವಾರ ಆಯ್ತು. ಹೌದೇನ್ರಿ? ನಿಮ್ಮ ಹೆಸರು ಏನಂದ್ರಿ? ಶೇಖಪ್ಪ ಅವ್ರು ಹಮಾಲ್ರ ನೋಡಿ ರಾಣೆಬೆನ್ನೂರು ಬೆಳ್ಳುಳ್ಳಿ ಮಾರ್ಕೆಟ್ನಾಗ. ಅದನ್ನ ನಿಂತು ತೋರಿಸಿ ನಿಮ್ದು ಆಮೇಲೆ ಮಾಡೋದು. ಇದು ಹುಕ್ಕ ತೋರಿಸಿ ಆಮೇಲೆ ಮಾಡೋದು. ಓಕೆ.